ನಮಸ್ಕಾರ. ಬ್ರಹ್ಮಾಂಡದ ಅತಿ ದೊಡ್ಡ ರಹಸ್ಯಗಳು ಕೆಲವೊಮ್ಮೆ ನಮ್ಮ ಕಣ್ಣು ಮುಂದೆಯೇ ಇರುತ್ತವೆ ಅಲ್ವೇ? ನಾವು ಪ್ರತಿದಿನ ಅನುಭವಿಸುವ ಒಂದು ಸರಳವಾದ ನಮೂನೆ ಇಡೀ ಸೃಷ್ಟಿಯ ಹಿಂದಿನ ಒಂದು ನೀಲಿನಕ್ಷೆಯಾಗಿರಬಹುದಂದ್ರೆ ಬನ್ನಿ ಇವತ್ತು ಆ ರಹಸ್ಯದ ಆಳಕ್ಕೆ ಇಳಿದು ನೋಡೋಣ. ಸರಿ, ತುಂಬಾ ಸರಳವಾಗಿ ಶುರು ಮಾಡೋಣ. ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದು ಮತ್ತು ಹೊರಗೆ ಬಿಡುವುದು. ಒಂದು ಕ್ರಿಯೆ, ಇನ್ನೊಂದು ಪ್ರತಿಕ್ರಿಯೆ. ಇವೆರಡೂ ಸೇರಿದರೆ ತಾನೇ ಜೀವ ಅನ್ನೋದು. ಇದು ಬರೀ ಉಸಿರಾಟ ಅಲ್ಲ, ಇದು ನಮ್ಮ ಅಸ್ತಿತ್ವವನ್ನೇ ವ್ಯಾಖ್ಯಾನಿಸುವೊಂದು ಸಾರ್ವತ್ರಿಕ ಲಯ. ಇನ್ನೊಂದು ಉದಾಹರಣೆ ತಗೊಳ್ಳಿ. ಹಗಲು ಮತ್ತೆ ರಾತ್ರಿ, ಬೆಳಕು ಮತ್ತೆ ಕತ್ತಲು. ಒಂದಿಲ್ಲದೆ ಇನ್ನೊಂದಕ್ಕೆ ಅರ್ಥ ಇದೆಯಾ? ಅಸ್ತಿತ್ವವಾದ್ರೂ ಇದೆಯಾ? ಇಲ್ಲ. ಈ ಮೂಲಭೂತ ಜೋಡಿಗಳು ನಮ್ಮ ದಿನಚರ್ಯೆಯ ಭಾಗ ಅಷ್ಟೇ ಅಲ್ಲ, ಇವು ಇಡೀ ಜಗತ್ತನ್ನೇ ನಿಯಂತ್ರಿಸುವ ಶಕ್ತಿಗಳು. ಹಾಗಾದ್ರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಈ ಸರಳವಾದ ದ್ವಂದ್ವದ ನಮೂನೆ, ಈ ಜೋಡಿಯಾಟ, ಇದೇ ಇಡೀ ಬ್ರಹ್ಮಾಂಡದ ಸೃಷ್ಟಿಯ ಹಿಂದಿರುವ ಮೂಲಸೂತ್ರ ಆಗಿದ್ರೆ? ಈ ಒಂದು ಅದ್ಭುತವಾದ ಆಲೋಚನೆಯೇ ಇವತ್ತಿನ ನಮ್ಮ ವಿಶ್ಲೇಷಣೆಯ ಕೇಂದ್ರಬಿಂದು. ನಮ್ಮ ಪ್ರಾಚೀನ ವೈದಿಕ ಜ್ಞಾನ ಈ ಪ್ರಶ್ನೆಗೆ ಸಾವಿರಾರು ವರ್ಷಗಳ ಹಿಂದೆಯೇ ಒಂದು ಬೆರುಗುಗೊಳಿಸುವಂತಹ ಉತ್ತರವನ್ನು ಕೊಟ್ಟಿದೆ. ಆ ಉತ್ತರ ಅಶ್ವಿನಿ ದೇವತೆಗಳು. ಇವರು ಕೇವಲ ಯಾವುದೋ ಪುರಾಣದಲ್ಲಿ ಬರುವ ಪಾತ್ರಗಳಲ್ಲ, ಖಂಡಿತ ಅಲ್ಲ. ಇವರು ಎರಡರಲ್ಲಿ ಒಂದು ಅನ್ನೋ ತತ್ವದ ದೈವಿಕ ಸಂಕೇತ. ಅಂದ್ರೆ ಸೃಷ್ಟಿ ಸಾಧ್ಯವಾಗಬೇಕಾದ್ರೆ ಒಂದಾಗಿದ್ದ ಪರಮಶಕ್ತಿಯು ಎರಡು ವಿರುದ್ಧ ರೂಪಗಳನ್ನು ತಗೊಳ್ಳುತ್ತೆ. ಆ ಎರಡು ರೂಪಗಳೇ ಈ ಆದಿಮ ಅವಳಿಗಳು. ಅವರ ಗುಣಗಳನ್ನೊಮ್ಮೆ ನೋಡಿ. ಪ್ರಾಪೂರ್ವಗೌ ಅಂದ್ರೆ ಸೃಷ್ಟಿಗೂ ಮೊದಲು ಇದ್ದವರು. ಚಿತ್ರಭಾನು ಅಂದ್ರೆ ಶುದ್ಧ ಬೆಳಕಿನಿಂದ ರೂಪುಗೊಂಡವರು. ವಿರಜೌ ಅಂದ್ರೆ ಯಾವುದೇ ಭೌತಿಕ ಕಲ್ಮಶ ಇಲ್ಲದವರು. ಇವರು ಬರೀ ದೇವತೆಗಳಲ್ಲ, ಸಮಸ್ತ ಲೋಕಗಳನ್ನೂ ಚಲಿಸುವ ಚೈತನ್ಯದ ಎರಡು ಮುಖಗಳು. ಸರಿ, ಈ ದ್ವಂದ್ವದ ತತ್ವ ಅನ್ನೋದು ಈ ವಿಶಾಲವಾದ ಬ್ರಹ್ಮಾಂಡದಲ್ಲಿ ಹೇಗೆಲ್ಲ ಕಾಣಿಸ್ಕೊಳ್ಳುತ್ತೆ ಅಂತ ನೋಡೋಣ. ನೋಡಿ, ಸೃಷ್ಟಿಯಾಗ್ಬೇಕು ಅಂದ್ರೆ ಮೊದಲು ಒಂದಾಗಿದ್ದು ಎರಡಾಗ್ಬೇಕು. ಚೇತನ ಮತ್ತು ವಸ್ತು, ಪುರುಷ ಮತ್ತು ಪ್ರಕೃತಿ. ಒಂದು ಅರಿವಾದರೆ ಇನ್ನೊಂದು ಆ ಅರಿವಿನ ಅಭಿವ್ಯಕ್ತಿ. ಇವೆರಡು ಯಾವಾಗ್ಲೂ ಜೊತೆಯಾಗಿಯೇ ಬರ್ತವೆ. ಹಾಗೆನೇ ಕಾಲ ಮತ್ತು ದೇಶ ಅಂದ್ರೆ ಸಮಯ ಮತ್ತು ಸ್ಥಳ. ಸಮಯ ಇಲ್ದೆ ಸ್ಥಳವನ್ನಾಗಲಿ, ಸ್ಥಳ ಇಲ್ದೆ ಸಮಯವನ್ನಾಗಲಿ ಕಲ್ಪಿಸ್ಕೊಳ್ಳೋಕ್ ಸಾಧ್ಯನಾ? ಇಲ್ಲವೇ ಇಲ್ಲ. ಈ ಜೋಡಿಗಳು ಒಟ್ಟಿಗೆ ಹುಟ್ಟುತ್ತವೆ, ಒಟ್ಟಿಗೆ ಕೆಲ್ಸ ಮಾಡ್ತವೆ. ಇದು ಅಶ್ವಿನಿ ತತ್ವದ ಒಂದು ಅದ್ಭುತ ಉದಾಹರಣೆ. ಇಲ್ಲಿಂದ ವಿಷಯ ಇನ್ನೂ ಆಳವಾಗುತ್ತೆ. ಅಶ್ವಿನಿ ದೇವತೆಗಳಿಗೆ ಇನ್ನೊಂದು ಹೆಸರಿದೆ, ನಾಸತ್ಯರು ಅಂದ್ರೆ ಅಸತ್ಯವಲ್ಲದವರು. ಇದರ ಅರ್ಥ ಏನು? ಯೋಚನೆ ಮಾಡಿ. ಒಂದು ಕನಸು ಸತ್ಯನಾ ಅಥವಾ ಅಸತ್ಯನಾ? ಅದು ಎರಡೂ ಅಲ್ಲ, ಎರಡೂ ಹೌದು. ಅನುಭವಕ್ಕೆ ಬಂದಾಗ ಮಾತ್ರ ಸತ್ಯ. ಅದೇ ರೀತಿ ಈ ದ್ವಂದ್ವದ ತತ್ವವು ನಮ್ಮ ಇಂದ್ರಿಯಗಳ ಗ್ರಹಿಕೆಗೆ ಮೀರಿದ, ಆದ್ರೆ ಅನುಭವಕ್ಕೆ ಬರುವಂಥ ಒಂದು ಸತ್ಯ. ಹಾಗಾದ್ರೆ ಒಂದು ತತ್ವ ನಿಜವಾಗಿದ್ದು ನಮ್ಮ ಕಣ್ಣು, ಕಿವಿ, ಮೂಗಿಗೆ ಗೋಚರಿಸದೇ ಇರುವುದು ಹೇಗೆ ಸಾಧ್ಯ? ಬಹುಶಃ ನಮ್ಮ ವಾಸ್ತವತೆಯ ಗ್ರಹಿಕೆಯೇ ತುಂಬ ಸೀಮಿತವಾಗಿರ್ಬೋದೇನೋ? ಇದು ನಮ್ಮನ್ನ ಚಿಂತನೆಗೆ ಹಚ್ಚುವಂಥ ಪ್ರಶ್ನೆ. ಸರಿ, ಈ ಬೃಹತ್ ಬ್ರಹ್ಮಾಂಡದ ಪರಿಕಲ್ಪನೆಯನ್ನ ಈಗ ನಮ್ಮ ವ್ಯಕ್ತಿಗತ ಮಟ್ಟಕ್ಕೆ, ನಮ್ಮ ದೇಹಕ್ಕೆ ತಂದು ನೋಡೋಣ. ಈ ಮಹಾನ್ ತತ್ವ ನಮ್ಮೊಳಗೆ ಹೇಗೆ ಕೆಲಸ ಮಾಡ್ತಾ ಇದೆ? ನಮ್ಮ ದೇಹವೇ ಈ ಸಾರ್ವತ್ರಿಕ ದ್ವಂದ್ವದ ಒಂದು ಮೈಕ್ರೋಕಾಸಮ್, ಅಂದ್ರೆ ಒಂದು ಸೂಕ್ಷ್ಮ ಜಗತ್ತು. ನಮ್ಮ ಎಡಮೆದುಳು ತರ್ಕಬದ್ಧವಾಗಿದ್ರೆ ಬಲಮೆದುಳು ಸೃಜನಶೀಲ. ಎರಡೂ ಸೇರಿದಾಗ ಮಾತ್ರವೇ ಪ್ರತಿಭೆ ಹುಟ್ಟೋದು. ಎರಡು ಕಣ್ಣುಗಳು ಸೇರಿದಾಗ ಮಾತ್ರ ಮೂರನೇ ಆಯಾಮದ ದೃಷ್ಟಿ ಸಿಗೋದು. ಈ ಜೋಡಿಗಳ ಪರಿಪೂರ್ಣ ಸಮತೋಲನದಿಂದಲೇ ನಮ್ಮ ಬದುಕು ನಡೀತಾ ಇರೋದು. ಹಾಗಾಗಿ ಇಲ್ಲಿರುವ ಅತ್ಯಂತ ಪ್ರಮುಖವಾದ ಅಂಶ ಏನು ಅಂದ್ರೆ, ಒಂದನ್ನ ಇನ್ನೊಂದರ ಮೇಲೆ ಗೆಲ್ಲಿಸುವುದು ನಮ್ಮ ಗುರಿಯಲ್ಲ. ತರ್ಕವೇ ಶ್ರೇಷ್ಠ ಅಥವಾ ಸೃಜನಾಶೀಲತೆಯೇ ಶ್ರೇಷ್ಠ ಅನ್ನೋದಲ್ಲ, ಬದಲಿಗೆ ಎರಡರ ನಡುವೆ ಒಂದು ಸಾಮರಸ್ಯವನ್ನ ಸಾಧಿಸುವುದು. ನಿಜವಾದ ಶಕ್ತಿ ಆ ಸಮತೋಲನದಲ್ಲೇ ಇದೆ. ಈ ತತ್ವದ ಪ್ರಾಯೋಗಿಕ ಶಕ್ತಿಯನ್ನ ಅರ್ಥಮಾಡಿಕೊಳ್ಳೋಕೆ ಮಹಾಭಾರತದ ಉಪಮನ್ಯುವಿನ ರೋಚಕ ಕಥೆಗಿಂತ ಒಳ್ಳೆ ಉದಾಹರಣೆ ಇನ್ನೊಂದಿಲ್ಲ. ಗುರು ಧೌಮ್ಯರ ಶಿಷ್ಯ ಉಪಮನ್ಯು ತುಂಬಾ ಕಠಿಣ ಪರೀಕ್ಷೆಗಳನ್ನ ಎದುರಿಸ್ತಾನೆ. ಹಸಿವು ತಾಳಲಾರದೆ ವಿಷದ ಎಲೆಗಳನ್ನ ತಿಂದು ಕಣ್ಣಿನ ದೃಷ್ಟಿ ಕಳೆದುಕೊಳ್ತಾನೆ. ದಾರಿ ಕಾಣದೆ ಒಂದು ಒಣ ಬಾವಿಗೆ ಬೀಳುತ್ತಾನೆ. ಆ ಬಾವಿ ಅಂದ್ರೆ ಕೇವಲ ಒಂದು ಹೊಂಡ ಅಲ್ಲ, ಅದು ಭೌತಿಕ ಜಗತ್ತಿನ ಆಸೆಗಳಲ್ಲಿ, ಅಂಧಕಾರದಲ್ಲಿ, ಅಂದ್ರೆ ಮೂಲಾಧಾರ ಚಕ್ರದಲ್ಲಿ ಸಿಲುಕೊಡ್ಕೊಂಡ ಆತ್ಮದ ಸಂಕೇತ. ಆಗ ಅವನ ಗುರು ಧೌಮ್ಯರು ಅವನಿಗೆ ದಾರಿ ತೋರಿಸ್ತಾರೆ. ಆದ್ರೆ ಬಂದು ರಕ್ಷಿಸುವುದಿಲ್ಲ, ಬದಲಿಗೆ ಒಂದು ಪ್ರಬಲವಾದ ಸೂಚನೆ ಕೊಡ್ತಾರೆ. ಅಶ್ವಿನಿ ದೇವತೆಗಳನ್ನು ಸ್ತುತಿಸು, ನಿನ್ನನ್ನು ನೀನೇ ರಕ್ಷಿಸಿಕೊಳ್ಳಬೇಕು.
ನೋಡಿ, ವಿಮೋಚನೆಯ ಕೀಲಿ ಹೊರಗಿಲ್ಲ, ಅದು ನಮ್ಮೊಳಗೆಯೇ ಇದೆ ಅನ್ನೋ ಅದ್ಭುತವಾದ ಪಾಠ ಇಲ್ಲಿದೆ. ಉಪಮನ್ಯು ಆ ಅವಳಿ ದೇವತೆಗಳನ್ನ ಪ್ರಾರ್ಥಿಸಿದಾಗ ಅವನು ತನ್ನೊಳಗಿನ ವಿರುದ್ಧ ಶಕ್ತಿಗಳನ್ನ ಸಮತೋಲನಗೊಳಿಸ್ತಾನೆ. ಆಗ ಅವನ ಹೊರಗಿನ ಕಣ್ಣುಗಳು ಮಾತ್ರವಲ್ಲ, ಜ್ಞಾನದ ಒಳಗಣ್ಣು ಕೂಡ ತೆರೆದುಕೊಳ್ಳುತ್ತೆ. ಆತ ಆ ಕತ್ತಲಿನಿಂದ ಪಾರಾಗುತ್ತಾನೆ. ಹಾಗಾದ್ರೆ ಈ ಕಥೆಯಿಂದ, ಈ ತತ್ವಶಾಸ್ತ್ರದಿಂದ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬಹುದಾದ ಅಂತಿಮ ಪಾಠವಾದ್ರೂ ಏನು? ಆ ಸಂಪೂರ್ಣ ಪಾಠವನ್ನ ಒಂದೇ ಒಂದು ಶಬ್ದದಲ್ಲಿ ಹೇಳಬಹುದು: ಸಮತ್ವಂ. ಅಂದ್ರೆ ಸಮಚಿತ್ತತೆ. ಸುಖ ದುಃಖ, ಹಗಲು ರಾತ್ರಿ, ಜಯ ಅಪಜಯ ಅನ್ನೋ ಎರಡು ತುದಿಗಳ ನಡುವೆ ಅಲುಗಾಡದೆ ಮಧ್ಯದ ದಾರಿಯಲ್ಲಿ ನಡೆಯೋದು. ಇದೇ ಅಶ್ವಿನಿ ದೇವತೆಗಳ ತತ್ವದ ಪ್ರಾಕ್ಟಿಕಲ್ ರೂಪ. ಹಾಗಾಗಿ ಕೊನೆಯಲ್ಲಿ ನಾವು ತಿಳಿದುಕೊಳ್ಳಬೇಕಾದ್ದು ಇಷ್ಟೇ: ಸಮತೋಲನ ಅಂದ್ರೆ ಸುಮ್ಮನೆ ನಿಂತು ಬಿಡುವುದಲ್ಲ, ಅದು ನಿರಂತರವಾಗಿ ನಡೆಯುವ ಒಂದು ಕ್ರಿಯಾತ್ಮಕ ಪ್ರಕ್ರಿಯೆ. ವಿರುದ್ಧಗಳು ಒಂದಾದಾಗ ಮಾತ್ರ ಪೂರ್ಣತೆ ಸಿಗೋದು. ಮತ್ತು ನಮ್ಮೊಳಗಿನ ಜ್ಞಾನದ ಮಾರ್ಗವಾದ ಸುಷುಮ್ನ ನಾಡಿ ಎಡ ಮತ್ತು ಬಲಶಕ್ತಿಗಳ ಮಧ್ಯದಲ್ಲಿಯೇ ಇದೆ. ಆ ಕೇಂದ್ರ ಮಾರ್ಗವನ್ನು ಹಿಡಿಯುವುದೇ ಸಾಧನೆ. ಈ ವಿಶ್ಲೇಷಣೆಯನ್ನು ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮ ಜೀವನವನ್ನ ಒಮ್ಮೆ ಗಮನಿಸಿ. ನಮ್ಮ ಕೆಲಸ ಮತ್ತು ವಿಶ್ರಾಂತಿ, ನಮ್ಮ ತರ್ಕ ಮತ್ತು ಭಾವನೆಗಳು, ಹೀಗೆ ಯಾವ ಎರಡು ವಿರೋಧಿ ಶಕ್ತಿಗಳು ಒಂದರೊಡನೊಂದು ಹೋರಾಡ್ತಿವೆ? ಬಹುಶಃ ಅದು ಹೋರಾಟವೇ ಅಲ್ಲವೇನೋ, ಒಂದಾಗಲು ಕಾಯ್ತಿರುವ ಒಂದು ದೈವಿಕ ಆಹ್ವಾನವಿರಬಹುದು. ಇದರ ಬಗ್ಗೆ ಯೋಚನೆ ಮಾಡಿ.